ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾರ್ಮಲ್ ತಾಳಿಪೀಠ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ, ಜೀರಿಗೆ, ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಖಾರ ತಕ್ಕಷ್ಟು, ಸಬ್ಬಸಿಗೆ ಸೊಪ್ಪು, ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಇದ್ದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮತ್ತು ಒಂದೆರಡು ಗ್ರೀನ್ ಚಿಲ್ಲಿ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಮತ್ತು ಈರುಳ್ಳಿ. ಹಾಗೆ ಸೈಡಲ್ಲಿ ತವಾ ಮೇಲೆ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ, ಮತ್ತು ಹುರ್ಗಡ್ಲೆ, ಹುರ್ಕೊಂಡಿರೋ ಶೇಂಗಾ ಬೀಜ ಮತ್ತು ಹುರ್ಗಡ್ಲೆ ತೆರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ದಪ್ಪನೇ ಇರಲಿ, ತಿನ್ನುವಾಗ ರುಚಿ ಚೆನ್ನಾಗಿ ಸಿಗುತ್ತೆ. ಪೀನಟ್ಸ್ ಎಲ್ಲ ಇವಾಗ ತಣ್ಣೀರೇ ಹಾಕಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ವಾಟರಲ್ಲೇ ಕಲಿಸ್ಕೊಳ್ಳೋಣ. ಅಷ್ಟು ಜನ ಕುದಿಯೋ ಬಿಸಿ ನೀರಲ್ಲಿ ನಾವು ರೊಟ್ಟಿ ಹಾಕಿದ ಥರ ನಾದ್ಕೊಂಡು ಕೂಡ ಹಾಕ್ತಾರೆ. ಇದು ಇನ್ಸ್ಟೆಂಟಾಗಿ ನೀವು ಮಾಡ್ಬೋದು, ಇದು ಚೆನ್ನಾಗಿರುತ್ತೆ. ಆದರೆ ನೀವು ನಾರ್ಮಲ್ ವಾಟರ್ ಹೀಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿ ಮಾಡ್ತೀರಾ ಅಂದರೆ ಹೋಳಿಗೆದು ರ್ಯಾಪ್ ಇರುತ್ತಲ್ಲ, ಅದ್ರ ಮೇಲೆ ಮಾಡಿದ್ರೆ ಮಾತ್ರ ಏಳುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ನೀವು ನಾರ್ಮಲ್ ರೊಟ್ಟಿ ಥರ ಹಾಕ್ತೀನಿ ಅಂತ ಅಂದರೆ ನಿಮಗೆ ಬಿಸಿನೀರೇ ಯೂಸ್ ಮಾಡಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಲಿ. ನಾವು ತವಾ ಹೀಟಿಗೆ ಇಟ್ಕೊಳ್ಳೋಣ. ಇವಾಗ ನಾನು ಹೋಳಿಗೆ ಹೇಗೆ ಮಾಡ್ತೀವೋ ಆ ಥರನೇ ತಟ್ತಾ ಇದ್ದೀನಿ. ಇದು ನೀವು ಡೈರೆಕ್ಟ್ ತವಾ ಮೇಲೂ ತಟ್ಬೋದು. ಲಾಸ್ಟ್ ಟೈಮ್ ನಾನು ತಾಳಿಪೀಠಿನೊಂದು ಹಾಕಿದ್ದೆ ವಿಡಿಯೋ, ಅದರಲ್ಲಿ ಎಲ್ಲ ವೆಜ್ಜೀಸ್ ಆ್ಯಡ್ ಮಾಡಿದ್ದೆ. ಇದು ಯಾವುದು ವೆಜಿಟೇಬಲ್ಸ್ ನಾವು ಆ್ಯಡ್ ಮಾಡಿಲ್ಲ, ಜಸ್ಟ್ ಆನಿಯನ್ ಮತ್ತು ಸಬ್ಬಸಿಗೆ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಕಾಯಿ, ಜೀರಿಗೆ ಇಷ್ಟೇ ಹಾಕಿ ಮಾಡ್ತಾ ಇರೋದು. ಈ ಥರನೂ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಕಾಯಿ ಚಟ್ನಿ, ಶೇಂಗಾ ಬೀಜದ ಚಟ್ನಿ, ಕೆಂಪು ಚಟ್ನಿ ಎಲ್ಲ ಜೊತೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನಾನು ಹಾಕುವಾಗ 2 ಸ್ಪೂನ್ ಎಣ್ಣೆ ಯೂಸ್ ಮಾಡಿದ್ದೆ ಅಷ್ಟೇ, ಮತ್ತು ಮಿಡ್ಡಲ್ಲಿ ಎಲ್ಲೂ ಎಣ್ಣೆ ಯೂಸ್ ಮಾಡಿಲ್ಲ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಪ್ಲೈನಾಗೂ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.